ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದೇನಪ್ಪ ವೇಸ್ಟ್ ಆಗಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಈ ವೇಸ್ಟೇಜ್ ಅಂತ ತಿಳ್ಕೊಂಡಿರೋ ಅಂಥ ನಮ್ಮ ಈ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯಿಂದ ನಮ್ಮ ಹೇರ್ಗೆ ಆಗೋ ಅಂಥ ಬೆನಿಫಿಟ್ ಒಂದಲ್ಲ ಎರಡಲ್ಲ. ನಾವೇನು ಮಾಡ್ತೀವಿ, ಈರುಳ್ಳಿನ ತೊಗೊಂಡು ಬಂದ ತಕ್ಷಣ ಅದರಲ್ಲಿರೋ ಸಿಪ್ಪೆಗಳನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀವಿ. ಬಟ್ ಈ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯಿಂದ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ನಮಗೆ ಗೊತ್ತಿದ್ರೂ ಕೂಡ ಟೈಮ್ ಇಲ್ಲದೆ ಇರೋ ಕಾರಣ ಅಥವಾ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟು ಟೈಮು ಇರಲ್ಲ ಮತ್ತು ಪೇಷನ್ಸು ಇರಲ್ಲ. ಆದ್ದರಿಂದ ಎಷ್ಟೋ ಟಿಪ್ಸ್ಗಳು ನಮಗೆ ಗೊತ್ತಿದ್ರೂ ಕೂಡ ನಾವು ಅದನ್ನು ಯೂಸ್ ಮಾಡೋದನ್ನು ಮಿಸ್ ಮಾಡ್ಕೋತಾ ಇರ್ತೀವಿ. ಅಂಥ ಒಂದು ಒಳ್ಳೆ ಬೆಸ್ಟ್ ರೆಮಿಡಿನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ವೇಸ್ಟ್ ಆಗಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಆದಷ್ಟು ನೀವು ಈ ಥರ ಐರನ್ ಕಡಾಯದಲ್ಲೇ ಮಾಡಿಕೊಂಡ್ರೆ ಬೆಸ್ಟು. ಅದನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಫಸ್ಟ್ ಇಟ್ಟು ನೀಟಾಗಿ ಫ್ರೈ ಮಾಡಿ ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಪುಡಿನ ಮಾಡ್ಕೊಂಡು ಈ ಥರ ನೋಡಿ ನೀವು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ನೀವು ಅದನ್ನು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಇದ್ರದ್ದು ಪೌಡರು ರೆಡಿ ಆಗುತ್ತೆ ಫ್ರೆಂಡ್ಸ್. ನಮ್ಮ ಹೇರಲ್ಲಿ ಅಂದರೆ ನಮ್ಮ ರೂಟು ತುಂಬಾ ಅಂದರೆ ಸೆನ್ಸಿಟಿವ್ ಆಗಿದ್ರೆ ಹಿಂಗೆ ಅಂದರೆ ನೀವು ಹೇರ್ನ ಈ ಥರ ಎಳೆದಾಗ ಹೇರೆಲ್ಲ ಬಂದುಬಿಡೋದು ಮತ್ತು ಡ್ಯಾಂಡ್ರಫ್ ಆಗಿ ಸ್ಕಿನ್ನಲ್ಲಿ ಏನಾದರೂ ಅಲರ್ಜಿ ಥರ ಆಗಿ ಇಚ್ಚಿಂಗ್ ಬರ್ತಾಯಿದ್ರೆ ನಿಮಗೆ ಹೇರಲ್ಲಿ ಅಥವಾ ಡ್ಯಾಂಡ್ರಫ್ ಆಗಿದ್ರೆ ಮತ್ತು ಹೆವಿ ಹೇರ್ ಫಾಲ್ ಆಗ್ತಾಯಿದ್ರೆ ಅದಕ್ಕೆಲ್ಲ ಇದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ನಾನಂತೂ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡೋದು ತುಂಬಾ ರೇರು, ತುಂಬ ನೆಗ್ಲೆಕ್ಟ್ ಮಾಡ್ತೀನಿ. ನನ್ನ ಹೇರಂತೂ ಇತ್ತೀಚೆಗೆ ತುಂಬಾ ಫ್ರೀಝಿ ಮತ್ತು ತುಂಬಾ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆದ್ದರಿಂದ ಈ ಟಿಪ್ಸು ನನಗೆ ಎಷ್ಟೋ ವರ್ಷಗಳಿಂದ ಗೊತ್ತಿದ್ರೂ ಕೂಡ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋರು ಯಾರು ಅಂತ ನೆಗ್ಲಿಜಿಯನ್ಸಿ ತೋರಿಸಿ ನನ್ನ ಹೇರು ತುಂಬಾ ಹಾಳಾಗೋಗಿದೆ. ಇತ್ತೀಚಿನ ದಿನಗಳಲ್ಲಂತೂ ನನಗೆ ಸ್ವಲ್ಪ ಜಾಸ್ತಿ ಟ್ಯಾಬ್ಲೆಟ್ಸ್ನ ತಗೊಂಡು ಹೇರ್ ಫಾಲ್ ತುಂಬಾ ಆಗ್ತಾಯಿದೆ. ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಒಂದು ವೀಕಿಂದ. ಇವಾಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಹೇಗಿದ್ರು ಟೈಮ್ ಇದೆಯಲ್ಲ, ಟೈಮ್ನ ವೇಸ್ಟ್ ಮಾಡೋದು ಬೇಡ, ಅಟ್ಲೀಸ್ಟ್ ಈ ಥರ ಒಂದು ರೆಮಿಡಿನ ಮಾಡಿ ಅಂದರೆ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ನೀವು ಆ ಕಡಾಯಿನಲ್ಲೇ ಆದಷ್ಟು ಸ್ಪ್ಯಾಚುಲಾದಲ್ಲಿ ಸಣ್ಣ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ, ಒಂದು 15 ಮಿನಿಟ್ಸ್ ಬೇಕಾಗುತ್ತೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ನೀಟಾಗಿ ಅದು ಫ್ರೈ ಆಗಿ ಈ ಥರ ಅಂದರೆ ಬೂದಿ ಬರುತ್ತೆ ನೋಡಿ, ಆ ಥರ ಇಜ್ಜಿಲು ಕಲ್ಲರು ಫುಲ್ಲು ಬ್ಲ್ಯಾಕ್ ಕಲರ್ ನೋಡಿ ಈ ಥರ ಆಗಿದೆ. ಆದಷ್ಟು ನಾನು ಫ್ರೈ ಮಾಡಬೇಕಾದ್ರೇ ಪೌಡರ್ ಆಗೋಗಿದೆ ಅಂತಲೇ ಅಂದ್ಕೊಳ್ಳಿ. ಈ ಥರ ಆದಷ್ಟು ತುಂಬ ಫೈನಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿ, ಇವಾಗ ಇದನ್ನು ನಾನು ಸ್ಟ್ರೇನರಲ್ಲಿ ಸ್ಟ್ರೇನ್ ಮಾಡ್ಕೋತೀನಿ. ನೀವು ಮೊದಲೇ ತವಾದಲ್ಲೇ ಫ್ರೈ ಮಾಡಬೇಕಾದ್ರೇ ಈ ಥರ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ನೋಡಿ, ಈ ಥರ ಒಂದು ಬೌಲ್ ಇಟ್ಕೊಂಡು ಸ್ಟ್ರೇನರ್ಗೆ ಅದನ್ನು ಹಾಕ್ಕೊಂಡು ಈ ಥರ ಕೈನಲ್ಲಿ ನೀವು ಸ್ವಲ್ಪ ಈ ಥರ ಮಾಡ್ತಾ ಹೋದರೆ ಸಾಕು, ಒಳ್ಳೆ ಫೈನಾಗಿರೋ ಪೌಡರು ಅಲ್ಲಿ ಕಲೆಕ್ಟ್ ಆಗುತ್ತೆ. ನೋಡಿ, ಈ ಥರ ಈ ಐರನ್ ಕಂಟೆಂಟು ಕೂಡ ಎಣ್ಣೆ ಹಾಕ್ಕೋಬೇಕಾದ್ರೆ ಈ ಪೌಡರ್ ಮಾಡಿರ್ತೀವಲ್ವ, ಐರನ್ ಕಂಟೆಂಟು ಕೂಡ ಅದರಲ್ಲಿ ಇರೋದ್ರಿಂದ ನಮ್ಮ ಹೇರ್ಗೂ ಒಂದು ಒಳ್ಳೆ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನೀಟಾಗಿ ನಾನು ಅದನ್ನೆಲ್ಲ ಚೆನ್ನಾಗಿ ಸ್ಟೋರ್ ಮಾಡ್ಕೋತೀನಿ. ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಯಾವಾಗ ಆಯಿಲ್ನ ಅಪ್ಲೈ ಮಾಡ್ತೀರಾ ಆವಾಗ ಆದಷ್ಟು ಆಯಿಲ್ನ ಇದು ಗಾಣದಲ್ಲಿ ತೆಗೆದಿರ್ತಾರಲ್ಲ ಪ್ಯೂರ್ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡಿ. ನಾನಿಲ್ಲಿ ಪ್ಯೂರ್ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಗಾಣದಿಂದ ತಂದಿರೋ ಅಂಥ ಎಣ್ಣೆನೇ ಯೂಸ್ ಮಾಡೋದಕ್ಕಿಂತ ಅದಕ್ಕೆ ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಒಂದು 15 ಮಿನಿಟ್ಸು ಆಯಿಲ್ ಒಳಗಡೆ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಕುದಿಸಿ ನಂತರ ಅದನ್ನು ಸೋದಿಸಿ ಇಟ್ಕೊಂಡಿದ್ದೀನಿ. ಅದರಿಂದನೂ ಕೂಡ ನಮ್ಮ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಸಿಪ್ಪೆ ಈರುಳ್ಳಿ ಎಲ್ಲದರಿಂದನೂ ನಮ್ಗೆ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಪೌಡರ್ ರೆಡಿ ಆಯಿತು. ಅದನ್ನು ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟು ಸಲ ಒಂದು ವೀಕಲ್ಲಿ ಒನ್ಸ್ ಆರ್ ಟ್ವೈಸ್ ಯೂಸ್ ಮಾಡೋದಾದರೆ ಮಾಡ್ಬೋದು. ನಾನು ವೀಕ್ಲಿ ಒನ್ಸ್ ಆಯಿಲ್ ಅಪ್ಲೈ ಮಾಡೋದೇ ಹೆಚ್ಚು. ನಾನು ವೀಕ್ಲಿ ಒನ್ಸ್ ಮಾಡ್ತೀನಿ. ಇದು ಒಂದು 2 ತಿಂಗಳಂತೂ ಬರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ನೋಡಿ, ನಾನು ಇಷ್ಟು ಪೌಡರ್ನ ಕಂಟೈನರಲ್ಲೇ ಒಂದು ಬೌಲಲ್ಲೇ ಬಿಟ್ಟಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆಯಲ್ಲು ಅಷ್ಟೇ, ನಾನು ಅದೇ ಹೇಳಿದ್ನಲ್ಲ ಮುಂಚೆನೇ, ಗಾಣದಲ್ಲಿ ತೆಗ್ದಿರೋ ಅಂಥ ಆಯಲ್ಲು ನೋಡಿ, ಈರುಳ್ಳಿನ ಹೆಚ್ಚಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಇಟ್ಕೊಂಡಿರೋದು. ಆ ತಳದಲ್ಲಿ ಇರೋ ಅಂಥ
ಇದೆಲ್ಲ ಅದು ಈರುಳ್ಳಿದೇನೆ ನೋಡಿ. ಇವಾಗ ನಾನು ಪ್ಯೂರ್ ಕೊಕೊನೆಟ್ ಆಯಿಲ್ನ ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀವು ಆದಷ್ಟು ಇದನ್ನು ರೂಟ್ಗೆ ಹಾಕ್ಕೊಂಡ್ರೆ ಸಾಕು. ಮತ್ತು ಹೇರು ತುಂಬಾ ಕಪ್ಪಾಗೂ ಬರುತ್ತೆ ಫ್ರೆಂಡ್ಸ್. ನೀವು ಏನಾದರೂ ಗ್ರೇ ಏರಿಸಿದ್ರೆ, ನಿಮಗೆ ಬಿಳಿ ಕೂದಲೇನಾದರೂ ಬಂದಿದ್ರೆ ಅದೆಲ್ಲ ಆದಷ್ಟು ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಸೂಪರಾಗಿ ಒಳ್ಳೆ ಆಯಲ್ಲು ರೆಡಿನೇ ಆಗೋಗುತ್ತೆ. ನಿಮ್ಮ ಹೇರ್ಗೆ ಇದರಿಂದ ತುಂಬಾ ಬೆನಿಫಿಟ್ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಆದರೆ ಆದಷ್ಟು ಇದನ್ನು ನೈಟ್ ಯೂಸ್ ಮಾಡಿ ಮಲಗೋದಕ್ಕಾಗಲ್ಲ, ಯಾಕಂದರೆ ಬ್ಲ್ಯಾಕ್ ಇದೆ ಅಲ್ವಾ. ಅದರಿಂದ 1 hour 2 ನಿಮಗೆ ಏನಾದರೂ ಟೈಮ್ ಇದ್ದರೆ ಬೆಳಿಗ್ಗೆ ಹಚ್ಚಿ ಸಂಜೆ ವಾಶ್ ಮಾಡ್ಕೊಳ್ಳಿ ಹೇರ್ನ. ನೋಡಿ, ಈ ರೆಮಿಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಕೇಳ್ತೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.